ಹೆಲೋ ವಿದ್ಯಾರ್ಥಿಗಳೇ, ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ, ಈ ಒಂದು ಪರೀಕ್ಷೆಗಾಗಿ ನಾವು ಸಮಾಜ ವಿಜ್ಞಾನ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಈ ವರ್ಷದಂದರೆ 2026ನೇ ಸಾಲಿನ ಒಂದು ಮೊರಾರ್ಜಿ ದೇಸಾಯಿ ಪರೀಕ್ಷೆಯು ದಿನಾಂಕ 1/3/2026 ನಡೀಲಿಕ್ಕಿದ್ದು, ಈ ಒಂದು ಪರೀಕ್ಷೆಯ ಒಂದು ಪೂರ್ವ ತಯಾರಿಗಾಗಿ ನಾವು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದು ಸೀಸನನ್ನು ಮಾಡ್ತಾ ಇದ್ದೀವಿ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡೋದ್ರ ಜೊತೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೀಗ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಕರ್ನಾಟಕದಲ್ಲಿರುವ ಉದ್ಯಾನವನಗಳು ಅಂತ ಕೇಳಿದರೆ, ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬಂದುಬಿಟ್ಟು 15, 16, 5, 9 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ 5. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ, ಏಷ್ಯಾ ಖಂಡದ ಅತಿ ದೊಡ್ಡ ಕೊಳಚೆ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ಮುಂಬೈನ ಧಾರಾವಿ, ದುಬೈನ ಖಲೀಫಾ, ಕೋಲ್ಕತ್ತಾದ ಬಂಗಾಳ, ಗೋವಾದ ಮೀನ್ಮಾರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಇದು ಮುಂಬೈನ ಧಾರಾವಿ ಅನ್ನೋ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ವಿಶ್ವದ ಭೂಪಟವೇ ಡ್ಯಾಶ್ ಅಂತ ಇದೆ. ದೇಶದ ನಕ್ಷೆ, ಭೂಮಿಯ ನಕ್ಷೆ, ರಾಜ್ಯದ ನಕ್ಷೆ, ರಸ್ತೆಗಳ ನಕ್ಷೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೂಮಿಯ ನಕ್ಷೆ ಆಗಿದೆ. ನೆಕ್ಸ್ಟ್ ನೋಡಿ, ಈ ಸಂಕೇತವು ಅಂದರೆ ಈ ಸಂಕೇತದ ಸೂಚನೆಯನ್ನು ಇಲ್ಲೊಂದು ಸಂಕೇತನ ಕೊಟ್ಟಿದ್ದಾರೆ. ಮುಂದಕ್ಕೆ ಚಲಿಸಿ, ಹಿಂದಕ್ಕೆ ಚಲಿಸಿ, ಎಡಕ್ಕೆ ಚಲಿಸಿ, ಬಲಕ್ಕೆ ಚಲಿಸಿದೆ ಅಂತ ಇದೆ. ಇದು ಸಂಚಾರಿ ನಿಯಮಗಳ ಒಂದು ಪಾಠದಲ್ಲಿ ಬರುವಂಥ ಒಂದು ಟಾಪಿಕ್ ಆಗಿದೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಎಡಕ್ಕೆ ಚಲಿಸಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಮರುಭೂಮಿಯ ಹಡಗು ಯಾವುದು ಅಂತ ಕೇಳಿದ್ದಾರೆ. ಇದಂತೂ ಸಾಕಷ್ಟು ಸಲ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಮರುಭೂಮಿಯ ಹಡಗು ಅಂತ ಕೇಳಿದಾಗ ಆಪ್ಷನ್ ಬಿ ಒಂಟೆ ಸರಿಯಾದ ಉತ್ತರ. BGL ಸ್ವಾಮಿಯವರು ಸಸ್ಯಶಾಸ್ತ್ರಜ್ಞರು, ಖಗೋಳಶಾಸ್ತ್ರಜ್ಞರು, ಸಾಹಿತಿಗಳು, ಪ್ರಾಣಿಶಾಸ್ತ್ರಜ್ಞರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಸ್ಯಶಾಸ್ತ್ರಜ್ಞರಾಗಿದ್ದಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಯಾವ ವಯೋಮಾನದ ಮಕ್ಕಳು ದುಡಿಮೆಯಲ್ಲಿ ತೊಡಗುವುದು ಶಿಕ್ಷಾರ್ಹ ಅಪರಾಧವಾಗಿದೆ. 0ರಿಂದ 14 ವರ್ಷ, 6ರಿಂದ 14 ವರ್ಷ, 6ರಿಂದ 16 ವರ್ಷ, 6ರಿಂದ 18 ವರ್ಷ. ಇದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 6ರಿಂದ 14 ವರ್ಷ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ನಿರ್ದಿಷ್ಟ ಭೌಗೋಳಿಕ ಮೇರೆ ಇರುವ ಒಂದು ಆಡಳಿತಕ್ಕೆ ಒಳಪಟ್ಟ ಪ್ರದೇಶವೇ ಅಂತ ಹೇಳಿದರೆ. ದೇಶ, ಪ್ರಾಂತ್ಯ, ಸಂಸ್ಥಾನ, ವಿಶ್ವ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದೇಶ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ರಾಷ್ಟ್ರ ಮುದ್ರೆಯು ಕೆಳಗಿರುವ ಅಥವಾ ರಾಷ್ಟ್ರ ಮುದ್ರೆಯ ಕೆಳಗಿರುವ ನುಡಿ ಯಾವುದು ಅಂತ ಕೇಳಿದರೆ. ಸತ್ಯಕ್ಕೆ ಬೆಲೆ ಇದೆ, ಸತ್ಯಮೇವ ಜಯತೆ, ಸತ್ಯವೇ ನಮ್ಮ ತಂದೆ ತಾಯಿ, ಸತ್ಯವು ಯಾವಾಗಲೂ ಕಹಿ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಸತ್ಯಮೇವ ಜಯತೆ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಕರ್ನಾಟಕದ ವೃಕ್ಷ ಯಾವುದು. ಆಲದ ಮರ, ತೇಗದ ಮರ, ಶ್ರೀಗಂಧದ ಮರ, ಅಶ್ವಗಂಧದ ಮರ ಅಂತ ಇದೆ. ಇದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಶ್ರೀಗಂಧದ ಮರ ಅನ್ನೋದು ಸರಿಯಾದ ಉತ್ತರ. ಪ್ರಕಾಶ್ ಪಡುಕೋಣೆ ಈ ಆಟದಲ್ಲಿ ಅತ್ಯಂತ ನಿಪುಣರು. ಬ್ಯಾಡ್ಮಿಂಟನ್, ಬಾಕ್ಸಿಂಗ್, ಶೂಟಿಂಗ್, ಚೆಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಬ್ಯಾಡ್ಮಿಂಟನ್ ಅನ್ನೋದು ಸರಿಯಾದ ಉತ್ತರ. ಪ್ರಪಂಚದ ಮೇಲ್ಛಾವಣಿ. ಮಾಳ್ವಾ ಪ್ರಸ್ಥಭೂಮಿ, ಟಿಬೆಟ್ ಪ್ರಸ್ಥಭೂಮಿ, ಕಾಶ್ಮೀರ ಪ್ರಸ್ಥಭೂಮಿ, ಚೀನಾ ಪ್ರಸ್ಥಭೂಮಿ ಅಂತ ಇದೆ. ಪ್ರಪಂಚದ ಮೇಲ್ಛಾವಣಿ ಅಂತ ಆಪ್ಷನ್ ಬಿ ಟಿಬೆಟ್ ಪ್ರಸ್ಥಭೂಮಿಗೆ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಪೂರ್ವದ ಕೊನೆಯ ರಾಜ್ಯ ಯಾವುದು. ಕೇರಳ, ಗುಜರಾತ್, ಜಮ್ಮು ಕಾಶ್ಮೀರ, ಅರುಣಾಚಲ ಪ್ರದೇಶ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಪೂರ್ವದ ಕೊನೆಯ ರಾಜ್ಯ ಅಂತ ಕೇಳಿದಾಗ ಅರುಣಾಚಲ ಪ್ರದೇಶ. ನೆಕ್ಸ್ಟ್ ನೋಡಿ, ಉತ್ತರ ಪ್ರದೇಶದ ಪ್ರಮುಖ ನೃತ್ಯ ಕಲೆ ಯಾವುದು. ಮಣಿಪುರಿ, ಕಥಕ್, ಭಾಂಗ್ರಾ, ಒಡಿಸ್ಸಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಥಕ್ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಭಾರತದ ಒಟ್ಟು ರಾಜ್ಯಗಳು ಎಷ್ಟು ಅಂತ ಕೇಳಿದರೆ. 29, 28, 27, 30 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 28 ಸರಿಯಾದ ಉತ್ತರ. ಭಾರತವನ್ನು ಉತ್ತರ ಮತ್ತು ದಕ್ಷಿಣವಾಗಿ ವಿಂಗಡಿಸುವಂತಹ ಅಕ್ಷಾಂಶ ಯಾವುದು. ಭಾರತವನ್ನು ಉತ್ತರ ಮತ್ತು ದಕ್ಷಿಣವಾಗಿ ವಿಂಗಡಿಸುವಂತಹ ಅಕ್ಷಾಂಶ ಅಂತ ಕೇಳಿದರೆ ಆರ್ಕಿಟಿಕ್ ವೃತ್ತ, ಅಂಟಾರ್ಟಿಕ್ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ
ಕರ್ಕಾಟಕ ಸಂಕ್ರಾಂತಿ ವೃತ್ತ ಅನ್ನೋದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ, ಮರುಭೂಮಿಯ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಮರುಭೂಮಿಯ ಲಕ್ಷಣ ಯಾವುದು? ಶುಷ್ಕ ಪ್ರದೇಶ ಮರಳುಮಯವಾಗಿರುತ್ತದೆ, ಬಿಸಿಲಿನ ತಾಪದಿಂದ ಒಣ ಹವೆ ಇರುತ್ತದೆ, ಓಯಸಿಸ್ಗಳು ಕಂಡುಬರುತ್ತದೆ, ಮೇಲಿನ ಎಲ್ಲವೂ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನೆಕ್ಸ್ಟ್ ನೋಡಿ, ಕೋಲ್ಕತ್ತಾದ ಪ್ರಮುಖ ಬಂದರು ಯಾವುದು? ಪಾರಾದೀಪ, ಹಾಲ್ದಿಯಾ, ಕೊಚ್ಚಿ, ಎನ್ನೋರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹಾಲ್ದಿಯಾ ಅನ್ನೋದು ಸರಿಯಾದ ಉತ್ತರ. ಹರಪ್ಪ ನಾಗರಿಕತೆ ಕಂಡುಬರುವುದು ಎಲ್ಲಿ? ಉತ್ತರದ ಮೈದಾನಗಳು, ಉತ್ತರದ ಪರ್ವತಗಳು, ಕರಾವಳಿ ಪ್ರದೇಶಗಳು, ದಕ್ಕನ್ ಪ್ರಸ್ಥಭೂಮಿ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ, ಉತ್ತರದ ಮೈದಾನಗಳು ಅನ್ನೋದು ಸರಿಯಾದ ಇಲ್ಲಿ ಉತ್ತರ ಆಗ್ತದೆ. ನೆಕ್ಸ್ಟ್ ನೋಡಿ, ತಾಜ್ ಮಹಲ್ ಈ ನದಿಯ ದಂಡೆಯ ಮೇಲಿದೆ. ಗಂಗಾ, ಯಮುನಾ, ಬ್ರಹ್ಮಪುತ್ರ, ಸಿಂಧು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಯಮುನಾ ಅನ್ನೋದು ಸರಿಯಾದ ಉತ್ತರ. ಇದು ತಾಜ್ ಮಹಲ್ ಯಮುನಾ ನದಿಯ ದಂಡೆಯ ಮೇಲಿದೆ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ರೆಕಾರ್ಡೆಡ್ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ.